ಅಮೃತ ಅವರೇ, ನೀವು ಸ್ವಲ್ಪ ರೆಸ್ಟ್ ಮಾಡಿ, ನಾನು ಹೊರಗೆ ಹೋಗಿ ಬರ್ತೀನಿ. ಈ ಶಬ್ದದಿಂದ ಹೇಗೆ ಮುಕ್ತಿ ಪಡೆಯಲಿ? ಶೇಷ, ಶೇಷ, ಶೇಷ! ಅಮೃತ, ಏನಾಯ್ತು? ಆ ಶಾಸ್ತ್ರಿ ಶಂಕ ಓದ್ತಾ ಇದ್ದಾನೆ. ಆ ಶಂಕದ ನಾದಕ್ಕೆ ನನ್ನ ಪ್ರತಿರೂಪಗಳು ಕೂಡ ಅದೃಶ್ಯವಾಗಿದೆ. ದಯವಿಟ್ಟು ಆ ಶಂಕದ ಶಬ್ದನ ನನ್ನ ಕಿವಿಗೆ ಬೀಳದೆ ಇರೋ ಹಾಗೆ ಮಾಡು. ಅಮೃತ, ಈಗ ಹೇಗಿದ್ಯಾ? ಆ ಶಂಕದ ನಾದದಿಂದ ನನ್ನ ಕಾಪಾಡಿದ್ದಕ್ಕೆ ನಾನು ನಿನ್ಗೆ ಋಣಿಯಾಗಿರ್ತೀನಿ ಶೇಷ. ಇಷ್ಟಕ್ಕೆಲ್ಲ ಋಣದ ಮಾತು ಯಾಕೆ ಅಮೃತ? ಇದು ನನ್ನ ಕರ್ತವ್ಯ. ಶಾಸ್ತ್ರಗಳೇ, ಎಲ್ಲಿ ನಾಗಿಣಿ ಕಾಣ್ತಾ ಇಲ್ಲ? ಈ ಶಂಕನಾದದ ತರಂಗಗಳಿಗೆ ಹೆದರಿ ಅವಳು ಇಲ್ಲೇ ಎಲ್ಲೂ ಅವಿತು ಕೂತಿರ್ಬಹುದು. ಹಾಗಾದ್ರೆ ಮುಂದೆ? ಈಗ ಸರಿರಾತ್ರಿ, ಕ್ಷುದ್ರ ಶಕ್ತಿಗಳು ಓಡಾಡುವಂಥ ಸಮಯ. ಈಗ ನಾವು ಶಂಕನಾದ ಮಾಡೋದ್ರಿಂದ ಅವುಗಳು ಕೋಪಗೊಂಡು ನಮ್ಮ ಮೇಲೆ ಆಕ್ರಮಣ ಮಾಡಿದರೂ ಮಾಡಬಹುದು. ಕಂದ, ನೀನು ನೋಡ್ತಾ ಇದ್ರೆ ನೀನು ನೋಡಿ ಎಷ್ಟೋ ವರ್ಷ ಆಯ್ತು ಅನ್ಸ್ತಾ ಇದೆ ಕಣೋ. ಅಜ್ಜಿ, ನನಗೆ ಇವಾಗ ಅನ್ನಿಸ್ತಾ ಇದೆ ನಿನ್ನ ಮಾತು ಅವತ್ತು ಕೇಳಬೇಕಾಗಿತ್ತು. ಇಲ್ಲಿಗೆ ಬಂದ್ರೆ ನಿಂಗೆ ಅಪಾಯ ಆಗತ್ತೆ ಅಂತ ನಾನು ನೋಡು ಮನ್ಸು ಹೇಳ್ತಾ ಇತ್ತು. ಅದಕ್ಕೆ ಹೋಗೋದು ಬೇಡ ಬೇಡ ಅಂತ ನಾನು ಬಡ್ಕೊಂಡೆ. ಆದ್ರೆ ನೀನ್ ನನ್ನ ಮಾತೇ ಕೇಳಲಿಲ್ವಲ್ಲ. ಆಗಿದ್ದಾಗೋಯ್ತು.
ಈಗ ಇಲ್ಲಿಂದ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಆದಷ್ಟು ಬೇಗ ಇಲ್ಲಿಂದ ಸುರಕ್ಷಿತವಾಗಿ ಹೋಗ್ತೀವಿ. ನೀನ್ ಧೈರ್ಯ ತಗೋ. ಏನ್ ಹೋಗ್ತೀವೋ ಏನ್ ಕತೆನೋ. ಯಾಕಜ್ಜಿ? ಇನ್ನೇನು ಈ ವಯಸ್ಸಲ್ಲಿ ಈ ನೋವು ಸಂಕಟ ಎಲ್ಲ ಬೇಕಾ? ನಿಮ್ಮಪ್ಪ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ರುದ್ರ ಆ ನಾಗಿನ ಕೈಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನೆ. ಇನ್ನು ಆ ಶತ್ರುಘ್ನ ನಿನ್ನನ್ನು ಕಾಡ್ತಾ ಇದ್ದಾನೆ. ಅಜ್ಜಿ, ನನ್ ಬಗ್ಗೆ ಬಿಡೋ ಅಜ್ಜಿ. ಚಿಕ್ಕಪ್ಪ ಎಲ್ಲಿದ್ದಾರೆ? ಆ ನಾಗಿನಿ ಅವನ್ ಪ್ರಾಣ ತೆಗೆಯಕ್ಕೆ ನೋಡಿದ್ದು ಅಲ್ದೆ ಅವನ್ನ ಕರ್ಕೊಂಡೋಗಿ ಯಾರಿಗೂ ಗೊತ್ತಿಲ್ಲಿರೋ ಜಾಗದಲ್ಲಿ ಮುಚ್ಚಿಟ್ಟಿದ್ದಾನೆ. ಅಜ್ಜಿ, ಯಾರೋ ಬರೋ ತರ ಇದೆ. ನಾನು ಬರ್ತೀನಿ. ಹುಷಾರಕ್ಕಂದ, ಜೋಪಾನಪ್ಪ. ನೀನ್ ಹೇಳ್ದಾಗ ಆಗ್ಬಿಟ್ರೆ ಈ ಪ್ರಪಂಚದಲ್ಲಿ ನನ್ಗಿಂತ ಸಂತೋಷ ಪಡೋಳು ಬೇರೆ ಯಾರು ಇಲ್ಲ ಕಣೋ. ಸೌಪರ್ಣಿಕವ್ರೆ, ಅಯ್ಯೋ, ಇವ್ರು ಮಲಗಿದ್ದಾರೆ. ಅದು ಅಲ್ಲದೆ ಗೋವಿಂದ ಬೇರೆ ಇಲ್ಲೇ ಇದ್ದಾನೆ. ಏನ್ ಮಾಡೋದು? ಇಲ್ಲ, ಇವ್ರ ಸಹಾಯ ಇಲ್ಲದೆ ನಾನೇನು ಮಾಡೋದಕ್ಕಾಗೋದಿಲ್ಲ. ತಲೆಗಿನ ಕೆಟ್ಟಿದ್ಯಾ? ಎಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದೆ? ಅಮೃತ, ನಮ್ಮ ಅಣ್ಣ ನಿನ್ನ ನೋಡ್ಬಿಟ್ರೆ ಹೇಳ್ದೆ ಕರ್ಕೊಂಡೋಗಿ ನಿನ್ನ ಪೂರ್ಣ ಹೊತ್ತು ಕೊಟ್ಬಿಡ್ತಾನೆ ಅಷ್ಟೇ. ಅದು ಅಲ್ಲದೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬರೋ ಪ್ರಮೇಯ ಆದ್ರೂ ಏನಿತ್ತು? ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಅದೇನು ಅಂತ ಹೇಳು. ಅರೆ, ಈ ಸೊಪ್ಪು ಎಲ್ಲೋದ್ಲು? ಆ ಶಾಸ್ತ್ರಿ ಹತ್ರ ಒಂದು ಶಂಕ ಇದೆ. ಅದನ್ನ ಹೇಗಾದ್ರೂ ಮಾಡಿ ಎತ್ಕೊಂಡ್ ಬಂದ್ಬಿಡಿ. ಆ ಶಂಕದಿಂದ ನಿನಗೇನ್ ತೊಂದ್ರೆ? ಆ ಶಂಕದಿಂದ ನನಗೂ ತೊಂದ್ರೆ, ನಿಮ್ಗೂ ತೊಂದ್ರೆ. ಏನ್ ಹೇಳ್ತಾ ಇದ್ಯಾ? ನೀವ್ ಅನ್ಕೊಂಡಿರೋ ಹಾಗೆ ಆ ಶಾಸ್ತ್ರಿಗಳು ದೇವತೆಗಳನ್ನ ಆರಾಧಿಸೋ ಸಾತ್ವಿಕ ಸದಾಚಾರಿ ಅಲ್ಲ. ವಾಮ ದೇವತೆಗಳನ್ನ ಆರಾಧಿಸೋ ವಾಮಾಚಾರಿ. ಅವ್ರ ಹತ್ರ ಇರೋ ಶಂಕನ ಊದಿದ್ರೆ ಅದರಿಂದ ಋಣಾತ್ಮಕ ತರಂಗಗಳು ಬಂದು ನಿಮ್ಮ ಮನೆಗೆ ಅಶುಭ ಉಂಟಾಗತ್ತೆ. ಹಾಗೆ ಆ ತರಂಗಗಳು ನಮ್ಮ ಕಿವಿಗೆ ಬಿದ್ರೆ ನಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀಳುತ್ತೆ. ಅದಕ್ಕೆ ಅದನ್ನ ತಂದ್ಬಿಡಿ. ಅದನ್ನ ಏನಾದ್ರೂ ಮಾಡೋಣ. ಯಾರೋ ಮಾತಾಡ್ತಿರೋ ಹಾಗಿದೆಯಲ್ಲ. ಸೊಪ್ಪು ಜೊತೆ ಯಾರಾದ್ರೂ ಮಾತಾಡ್ತಿದಾರಾ? ಅಯ್ಯೋ, ಯಜಮಾನ ಬಂದ್ರು. ಮೊದಲು ನೀನು ಹೊರಗಡೆ ನಿಂತ್ಕೋ, ನಾನೇನೋ ಒಂದು ಮಾಡ್ತೀನಿ. ಸೋಪು, ಯಾರ ಜೊತೆ ಮಾತಾಡ್ತಿದ್ದೆ? ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ?
ಇಲ್ಲಿ ಯಾರಿದ್ದಾರೆ? ನಾನು ಯಾರ ಜೊತೆ ಮಾತಾಡ್ಲಿ? ಮತ್ತೆ ಇಲ್ಲೇನ್ ಮಾಡ್ತಿದ್ಯಾ? ನಿಮ್ಮ ಗೊರಕೆ ಸೌಂಡ್ಗೆ ನಿದ್ದೆ ಬರದೆ ಇಲ್ಲಿ ಬಂದು ನಿಂತಿದ್ದೀನಿ. ಆಯ್ತು, ನಡಿ ಮಕ್ಕೋಣ. ನಾನು ಬರಲ್ಲ, ನೀವು ಹೋಗಿ ಮಲ್ಗಿ, ನಾನು ಇಲ್ಲೇ ಇರ್ತೀನಿ. ಸರಿ, ಗೊರಕೆ ಹೊಡಿಯಲ್ಲ, ಬೇಗ ಬಾ. ಆ ಶುದ್ರ ಶಕ್ತಿಗಳು ನಮ್ಮ ಮೇಲೆ ಆಕ್ರಮಣ ಮಾಡಬಹುದು ಅನ್ನೋ ಭಯದಲ್ಲಿ ನಾವು ಆ ನಾಗಿನಿನ ಹಾಗೇನೆ ಬಿಟ್ಬಿಡ್ತೀವ? ಖಂಡಿತವಾಗ್ಲೂ ಇಲ್ಲ. ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಶಂಖನಾದವನ್ನು ಮಾಡಬೇಕು. ಆಗ ಇದರ ಶಕ್ತಿ ಇಮ್ಮಡಿಯಾಗಿರುತ್ತೆ. ಆ ನಾಗಿನಿ ಇಲ್ಲಿ ಎಲ್ಲೇ ಅಡಗಿದ್ರು ಈ ಶಂಖನಾದದ ತರಂಗಗಳು ಅವಳನ್ನ ಸೆಳೆದು ನಮ್ಮ ಹತ್ರ ಕರ್ಕೊಂಡ್ಬರುತ್ತೆ. ಆಗ ನಾವು ಅವಳನ್ನ ಸುಲಭವಾಗಿ ಬಂಧಿಸಬಹುದು. ಈ ಶಂಖ ನಿಮ್ಗಳ ಕಣ್ಣಿಗೆ ತುಂಬ ಸಾಮಾನ್ಯವಾಗಿ ಕಾಣ್ತಾ ಇರ್ಬೋದು, ಆದರೆ ಇದು ಸಾಮಾನ್ಯವಾದ ಶಂಖ ಅಲ್ಲ. ನಾಗ ದಿಗ್ಬಂಧನ ಮಂತ್ರದಿಂದ ಮಂತ್ರಿಸಿ ಶಕ್ತಿಯನ್ನು ಪಡ್ಕೊಂಡಿರುವಂತಹ ಶಂಖ. ನಾಳೆನೂ ನೀವು ಇದೇ ರೀತಿ ನನಗೆ ಸಹಕಾರ ನೀಡಿದರೆ ನಾಳೆನೇ ಆ ನಾಗಿಣಿನ ಬಂಧಿಸ್ತೀನಿ. ಆ ನಾಗಿನಿ ಬಂದಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಗುರಿ. ನೀವೇನು ಹೇಳ್ತಿರೋ ಅದನ್ನ ನಾವು ಕೇಳ್ತೀವಿ. ಹಾಗೆ ಆಗಲಿ. ಈಗ ರಾತ್ರಿ ತುಂಬಾ ತಡವಾಗಿದೆ, ಹೋಗಿ ವಿಶ್ರಾಂತಿ ಮಾಡಿ. ಸರಿ ಶಾಸ್ತ್ರಿಗಳೇ. ಅಮೃತ ಅವ್ರು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋದ್ರು? ಇಷ್ಟೊತ್ತಾಯ್ತು, ಇನ್ನ ಸೌಪರ್ಣಿಕ್ ಅವರು ಬರಲೇ ಇಲ್ವಲ್ಲ? ಆ ಶಂಕ ಅವರಿಗೆ ಸಿಕ್ತೋ ಅಲ್ವೋ ಗೊತ್ತಿಲ್ವಲ್ಲ.
ಮೊದಲೇ ಹೇಳಿದ್ದೆ ಅಲ್ವಾ, ಇದು ವಾಮಾಚಾರದ ಶಕ್ತಿ ತುಂಬಿರೋ ಶಂಖ ಅಂತ ಹೇಳಿ. ಇದನ್ನೇನು ಮಾಡೋದು? ನೀವು ಕಣ್ಮುಚ್ಕೊಳ್ಳಿ, ಅದನ್ನ ಕೈಯಲ್ಲಿ ಹಾಕಿ ಇಟ್ಕೊಳ್ಳಿ. ನೋಡಿ, ಈ ಶಂಖನ ತಗೊಂಡು ಹೋಗಿ ಎಲ್ಲಾದ್ರೂ ಗೋಮಯದಲ್ಲಿ ಬಚ್ಚಿಡಿ. ಇಟ್ರೆ ಗೋಮಯದಲ್ಲಿರೋವರೆಗೂ ಈ ಶಂಖ ತನ್ನ ಶಕ್ತಿನ ಕಳ್ಕೊಂಡಿರುತ್ತೆ. ಹಾಗೆ ಆ ಶಾಸ್ತ್ರಿಗೆ ತನ್ನ ಶಂಖ ಎಲ್ಲಿದೆ ಅಂತಲೂ ಗೊತ್ತಾಗೋದಿಲ್ಲ. ಸರಿ, ನಾನು ಈಗಲೇ ಕೊಟ್ಟಿಗೆ ಹೋಗಿ ಗೋಮಯದಲ್ಲಿ ಬಚ್ಚಿಡ್ತೀನಿ.